ಹಲೋ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾವು ಆರಾಮದೀವಿ ನೋಡ್ರಿ. ಕಾವ್ಯ ಕನ್ನಡ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ ಅನ್ಕೋತ್ರಿ. ಇವತ್ತಿನ ಬ್ಲಾಗ್ನಾಗ ಏನೇನು ವಿಶೇಷ ಐತಿ ಅಂತಂದು ನೋಡೋಣ. ಬೆಳಗ್ಗೆ ಎದ್ರಿ ಎಲ್ಲ ಜೋಳ ಹಸನು ಮಾಡಾಕತ್ತೀನಿ ನೋಡ್ರಿ. ಸಂಡೇ ಬೆಳಗ್ಗೆ ಎದ್ರಿ ಎಲ್ಲ ಮತ್ತು ಈಗ ಮಾಡ್ಕೊಂಡ್ರಂದ್ರೆ ಮತ್ತು ನಾಳೆ ಬೆಳಗ್ಗೆ ಆಗೋದೇ ಇಲ್ಲರಿ. ಮಕ್ಕಳು ಟಿಫಿನ್ ಕಟ್ಟ ಮತ್ತು ಅವ್ರಿಗೆ ಇದನ್ನು ಮಾಡು, ಅವ್ರಿಗೆ ಟಿಫಿನ್ ತಿನ್ನಿಸಿ ಕಳಿಸು, ಅದು ಮಾಡು ಇದು ಮಾಡು ಅಂತ ಅವ್ರದ್ದು ಟೈಮ್ ಆಗಿ ಹೊರಡ್ಬಿಡುತ್ತೆ ಮಂಡೇ ದಿನ ರೀ. ಆಗೋದೇ ಇಲ್ಲ. ಇವತ್ತು ಜೋಳ ಹಸನು ಮಾಡಿಟ್ಟೆ ಅಂದ್ರೆ ಮಂಡೇ ದಿನ ಹೋಗಿ ಇವತ್ತು ಗಿರ್ನಿ ಸೂಟಿ ಇರುತ್ತೆ ರೀ. ಮಂಡೇ ದಿನನ ಸ್ಟಾರ್ಟ್ ಇರುತ್ತೆ. ಹೋಗಿ ಸಾಯಂಕಾಲ ಬಿಸ್ಕೊಂಬಂದ್ರೂ ನಡಿತೈತೆ ಅಂತಂದು ಇವತ್ತೆಲ್ಲ ಸ್ವಚ್ಛ ಮಾಡಿ ಇಟ್ಕೊಬೇಕು ನೋಡ್ರಿ. ಯಾರಿಗೆ ನನ್ನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಮತ್ತು ರೀ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡ್ರಿ, ಮತ್ತು ನನಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ಕೊತ್ರಿ. ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿರಿ. ಮತ್ತು ಈ ಕಡೆ ಮಧ್ಯಾಹ್ನಗಳೇ ರೀ ಜೋಳದ ರೊಟ್ಟಿ ಮತ್ತು ಒಂದು ಸ್ವಲ್ಪ ಹೀರೆಕಾಯಿ ಪಲ್ಯ ಮಾಡಿದ್ದೀನಿ ನೋಡ್ರಿ. ಹೀರೆಕಾಯಿ ಪಲ್ಯಗೆ ಜೋಳದ ರೊಟ್ಟಿ ಜೋಡಿ ಕಾಂಬಿನೇಷನ್ ಮಸ್ತ್ ಆಗುತ್ತೆ ರೀ. ಈ ಕಡೆ ಶೇಂಗಾ ಚಟ್ನಿ, ಮೊಸರು, ಹೀರೆಕಾಯಿ ಪಲ್ಯ ಇದ್ರಂದ್ರೆ ಏನೂ ಬೇಡ ನೋಡ್ರಿ, ಅಷ್ಟು ಟೇಸ್ಟ್ ಆಗುತ್ತೆ ರೀ ರೊಟ್ಟಿ ಜೋಡಿ ರೀ. ಮತ್ತು ನಮ್ಮ ಮನೆಯವರು ಬೆಳಗ್ಗೆ ಹೋಗಿ ಎಲ್ಲ ಸಂತೆ ಮಾಡ್ಕೊಂಬಂದಿದ್ದರು. ಅವೆಲ್ಲ ಮತ್ತು ತೊಳೆದು ನೀಟಾಗಿ ಇಟ್ಕೋಬೇಕಂತಂದು ಫ್ರಿಜ್ನಾಗ ಅವನ್ನೆಲ್ಲ ಹಿಂಗೆಲ್ಲ ತಕ್ಕೊಳಕತ್ತೀನಿ ನೋಡ್ರಿ. ಬರೀ ತೊಗೊಂಬಂದಿದ್ದ 4 ಐಟಮ್ ತೊಗೊಂಬಂದಾರೆ ಅವ್ರು. ಟೊಮೊಟೊ ಹಣ್ಣು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ರೀ, ಮತ್ತು ರೀ ಇದನ್ನು ತೊಗೊಂಬಂದಾರೆ ನೋಡ್ರಿ, ಏನಂದ್ರೆ ಸೌತೆಕಾಯಿ ರೀ. ಇವು 4 ಐಟಮ್ ತೊಗೊಂಬಂದಾರೆ. ಯಾಕ್ರಿ ಕಾಯಿಪಲ್ಲೆ ಏನೂ ಇಲ್ಲ ಅಂತನ, ಈ ಬೇಸ್ಗೆ ದಿನಕ್ಕೆಲ್ಲ ಒಣಿದಾರ್ಗತೆ ಅದಾವ, ಇಷ್ಟು ತೊಗೊಂಬಂದೀನಿ ಅಂತಂದ್ರಿ. ಆಯ್ತು ಇವು ಒಂದು ವಾರ ತನಕ ಏನ್ರಿ ಕಾಳು ಅವು ಇವು ಏನರ ಪಲ್ಯ ಮಾಡಿದಂದ್ರೆ ನಡಿತೈತೆ ಅಂತಂದ್ರಿ. ಏನು ತಂದ್ರೂ ಬ್ಯಾಸ್ಗೆಗೆ ಒಣಗೇ ಬಿಡ್ತಾವೆ ರೀ. ಅದ್ರ ಸಂಬಂಧ ಇಷ್ಟ ಮಾಡ್ಕೊಂಬಂದು ಮತ್ತು ಬೇಕಾದ್ರೆ ಅವ್ರ ಆಫೀಸ್ ಮುಂದೆ ಇದನ್ನ ಐತ್ರಿ, ಕಾಯಿಪಲ್ಯ ಅಂಗಡಿ ಐತ್ರಿ, ಅಲ್ಲಿ ಹೋಗಿ ಮಾಡ್ಕೊಂಬಂದು ನಡಿತೈತ್ರಿ. ಕಾಯಿಪಲ್ಯ ಎಲ್ಲ ಥರ ಸಿಗುತ್ತೆ ರೀ. ನನ್ನ ಮಗ ಬ್ಯಾಡ ಅಂದ್ರೂ ಬಂದು ಮೆಣ್ಸಿನ್ಕಾಯಿ ಮುರಿಯಾಕತ್ತಾನ ರೀ. ಖಾರ ಆಗುತ್ತೋ ಕೈಗಂತಂದ್ರೂ ಕೇಳೋಲ್ಲಾಗ್ಯಾನ ರೀ. ಅದಕ್ಕೆ ನಾನು ಅದನ್ನ ತುಂಬ ತೆಗಿಲಿ ಅಂತಂದು ಕೈ ಬಿಟ್ಟೇನಿ ನೋಡ್ರಿ ಅವಂಗೆ. ಇದು ತುಂಬ ತೆಗೆದು ಫ್ರಿಜ್ನಾಗ ತೊಳೆದಿಟ್ಟೊಂದೆ ಅಂದ್ರೆ ರೀ 15 ದಿನ ಬರುತ್ತಂತಂದು ತುಂಬ ತೊಕ್ಕೋಬೇಕು ನೋಡ್ರಿ. ಅರ್ಧ kg ಮೆಣ್ಸಿನ್ಕಾಯಿನ ತೊಗೊಂಬಂದಿರ್ತಾರೆ ಅವರು. ಒಂದು ಸ್ವಲ್ಪ 1 ಕಿಲೋ ನಮಗೆ ಸಾಲೋದಿಲ್ಲ ಅಂತಂದು ಅರ್ಧ kg ತೊಗೊಂಬಂದಿರ್ತಾರೆ ರೀ. ಅವ ಹೆಂಗೆ ತುಂಬ ತೆಗಿಯಾಕತ್ತಾನ ನೋಡ್ರಿ. ಅವ್ಗೆ ತೆಗಿಯಾಕೂ ಬರವತ್ತು ರೀ. ಹಂಗೆ ನೋಡ್ರಿ ಹೆಂಗೆ ತೆಗಿಯಾಕತ್ತಾನ. ಇಬ್ಬರು ನಾ ಫಾಸ್ಟು ನೀ ಫಾಸ್ಟು ಅಂತಂದು ತೆಗಿಯಾಕತ್ತಾನ ರೀ. ಮಮ್ಮಿ ನೀ ಫಾಸ್ಟ್ ಮಾಡ್ತೀನಿ, ನಾ ಫಾಸ್ಟ್ ಮಾಡ್ತೀನಿ ಅಂತಂದು ತೆಗಿಯಾಕತ್ತಾನ ರೀ. ಮತ್ತು ಈ ಕಡೆ ಕೊತ್ತಂಬರಿನೂ ಸೋಸ್ಕೊಂಡು ಇಟ್ಟು ತೊಳೆದು ಇಟ್ರಂದ್ರೆ ರೀ ಅದು ಒಂದು ದಿನ 2 ದಿನ ಅಷ್ಟು ಬರುತ್ತೆ ರೀ. ನಮಗೂ ಎಲ್ಲ ಅಡ್ಗೆಗೆ ಯೂಸ್ ಆಗುತ್ತೆ ರೀ. 2 ದಿನ ರೀ ಭಾಳ ಆದ್ರೆ ರೀ. ಕೊತ್ತಂಬರಿ ಅವು ಎಲ್ಲ ಸೋಸಿ ತೊಳೆದು ಇಟ್ಕೊಂಡ್ರಂದ್ರೆ ಮತ್ತು ಎಲ್ಲ ಅಡ್ಗೆಗೂ ಬಳಸ್ಕೊಳಕ್ಕೆ ಬರುತ್ತಂತಂದು ಅವನ್ನೆಲ್ಲ ನೀಟಾಗಿ ಹಿಂಗೆ ಇದು ಮಾಡ್ಕೊಳಕತ್ತೀನಿ ನೋಡ್ರಿ, ಸೋಸ್ಕೊಳಕತ್ತೀನಿ ರೀ. ಈ ಬಿಸಿಲು ದಿನ ಜಲ್ದಿನ ಬಾಡಿ ಬಿಡ್ತೈತೆ ನೋಡ್ರಿ ಕೊತ್ತಂಬರಿ ರೀ. ಅದ್ರ ಸಂಬಂಧನ ಇವನ್ನೆಲ್ಲ ನೀಟಾಗಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಂದ್ರೆ ರೀ ಒಂದು 2 ದಿನ ಬರುತ್ತಂತಂದು ಮಾಡ್ಕೋಬೇಕು ನೋಡ್ರಿ.
ಈ ಸಂಡೇನ ಎಲ್ಲ ಮಾಡ್ಕೊಂಡ್ರಂದ್ರೆ ರೀ ಮಂಡೇ ಎಲ್ಲ ಇವು ಈಸಿ ಹೆಂಗೆ ರೀ ಅಡುಗೆ ಮಾಡ್ಕೊಳಕ್ಕೆ ಜಲ್ದಿ ಜಲ್ದಿ ಆಗತ್ತೆ ರೀ ಅವ್ರ ಟಿಫಿನಿಗೆ ಅಂತಂದು ಎಲ್ಲ ಸಂಡೇ ದಿನ ಸಾಯಂಕಾಲನ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ರೀ ನಾ ಎಲ್ಲ. ಇದು ಮಾಡೋದ್ರಿ ಇಸ್ತ್ರಿ ಮಾಡೋದ್ರಿ ಇವೆಲ್ಲ ಸಂಡೇ ದಿನನ ಸಾಯಂಕಾಲನ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ರೀ. ಹುಡುಗರು ಸ್ಕೂಲ್ ಬಟ್ಟೆ ನಮ್ಮ ಮನೆಯವ್ರ ಪ್ಯಾಂಟ್ ಶರ್ಟ್ ಎಲ್ಲ ಸಂಡೇನ ಮುಗಿಸ್ಕೊಂಡ್ಬಿಡ್ತೀನಿ ರೀ. ಬೆಳಗ್ಗೆ ಮಂಡೇ ದಿನ ಬೆಳಗ್ಗೆ ಎದ್ರಿ ಇದನ್ನು ಮಾಡತ್ತೀನಿ ರೀ. ಅವರು ಶೇಂಗಾ ಚಟ್ನಿ ರೀ ಮತ್ತು ಅವರು ರೈಸ್ ಕೇಳಿದ್ರಿ. ಶೇಂಗಾ ಚಟ್ನಿ ತುಪ್ಪ ರೈಸ್ ಮಾಡಂದಿದ್ದರು ರೀ. ಅದಕ್ಕೆ ಅವರು ಶೇಂಗಾ ಚಟ್ನಿ ಡಬ್ಬಿ ಒಳಗೆ ನೋಡೋಣ ಖಾಲಿ ಆಗೈತೆ ರೀ. ಮತ್ತು ಈಗ ಟೈಮಿನಾಗ ಮಾಡಿಬಿಟ್ರಂದ್ರೆ ಮತ್ತು ನಮಗೂ ಈಸಿ ಆಗತ್ತಂತಂದು ಚಟ್ನಿ ಮಾಡ್ಕೊಳಕತ್ತೀನಿ ನೋಡ್ರಿ. ಅವ್ರೇನು ಟಿಫಿನಿಗೇನು ಕೊಟ್ಟು ಕಳ್ಸಂಗಿಲ್ಲ ರೀ. ಯಾಕಂದರೆ ಈ ಎಕ್ಸಾಮ್ ನಡೆಯತ್ತೆ ನೋಡ್ರಿ, ಬರೀ ಸ್ನ್ಯಾಕ್ಸ್ ಅಷ್ಟೇ ಕೊಟ್ಟು ಕಳಿಸ್ತೀನಿ ರೀ. ಅಲ್ಲಿ ಟಿಫಿನ್ ತಿನ್ನೋಕೆ ಟೈಮ್ ಸಿಗೋದಿಲ್ಲ ರೀ. ಅಷ್ಟು ಸ್ನ್ಯಾಕ್ಸ್ ಅದು ಕೊಟ್ಟು ಕಳಿಸ್ರೆ ಆಟೋದಾಗ ಕುತ್ಕೊಂಡು ತಿಂದು ಬರ್ತಾರಂತಂದು ಸ್ನ್ಯಾಕ್ಸ್ ಅಷ್ಟೇ ಕೊಟ್ಟು ಕಳಿಸ್ತೀನಿ ರೀ. ಮತ್ತು ಇಲ್ಲಿ ಶೇಂಗಾ ಚಟ್ನಿ ತುಪ್ಪ ಅನ್ನ ರೈಸು ಶಿಸ್ತಂಗೆ ಟಿಫಿನ್ ಮಾಡಿ ಕಳಿಸ್ನಿ ಅಂದ್ರೆ ರೀ ಅವ್ರು ನಾಷ್ಟ ಏನೂ ತಿನ್ನೋದಿಲ್ಲ ರೀ ಹುಡುಗರು. ಇದು ಮತ್ತು ಬೇಸ್ಗೆ ದಿನ ರೀ ಅವಲಕ್ಕಿ ಉಪ್ಪಿಟ್ಟು ನೀರು ಕುಡಿಸ್ತೈತೆ ಅಂತಂದು ಇಷ್ಟು ತಿಂದು ಹೋಗ್ತಾರೆ ರೀ ಲೈಟಂಗೆ ರೀ. ನನ್ನ ಮಕ್ಕಳಿಗೆ ಜೋಳದ ರೊಟ್ಟಿ ಚಪಾತಿ ಇವಿದ್ರೆ ಸಾಕು ರೀ, ನಾಷ್ಟ ಏನೂ ಕೇಳೋದಿಲ್ಲ ರೀ ಅವರು. ಏನೋ ಕಿಡಿಗೇಡಿ ಮಾಡ್ಯಾನ್ರಿ. ನಾ ರೆಸ್ಪಾನ್ಸ್ ಕೊಡಲ್ಕಾಗಿ ಸುಮ್ಮಾಗಿ ಬಂದಾನ ನೋಡ್ರಿ. ಅವರಿಬ್ಬರು ಅಣ್ಣ ತಮ್ಮ ಏನೋ ಜಗಳಾಡ್ಯಾರಿ ಆಮೇಲೆ ಈ ಕಡೆ ಓಡಿ ಬರ್ತಾನೆ ರೀ ರೆಸ್ಪಾನ್ಸ್ ನಾ ಕೊಡಲ್ಕಾಗಿ ನನ್ನ ಕಡೆ ಬರ್ತಾನೆ, ಹಂಗೆ ಓಡಿ ಹೋಗ್ತಾನೆ ಹೇಳ್ರಿ. ಬೆಳಗ್ಗೆ ಅದು ಕೆಲಸನೇ ಜಾಸ್ತಿ ಆಗಿರ್ತೈತೆ ರೀ. ಅದ್ರಾಗ ರೀ ಮಕ್ಕಳೊಂದು ಶೇಂಗಾ ಚಟ್ನಿ ಮತ್ತು ರೈಸು ತುಪ್ಪ ಉಂಡು ಹೋಗ್ತೀನಿ ನಾನು ಆಯ್ತಳಪ್ಪ ಅಂತಂದು ಶೇಂಗಾ ಚಟ್ನಿ ಮಾಡಾಕತ್ತೀನಿ ರೀ. ನಾ ಇಲ್ಲಿಕಂದ್ರೆ ನಾಷ್ಟ ಮಾಡಿಬಿಡ್ತೀನಿ